आज यहाँ पर जो होम्योपैथी हेल्थ कैंप का जो कार्यक्रम चल रहा है, मैं इसमें आप तमाम का इस्तकबाल करता हूँ जिन्होंने यहाँ पर आकर हमारा हौसला अफजाई की। उसके बाद सबसे पहले यहाँ पर हमारे THO और दोस्त डॉक्टर हमारे नारायण सभी साहब आज यहाँ पर आकर हमारे हौसला अफजाई करें, मैं इनको दिल की गहराई से शुक्रिया अदा करता हूँ। और दूसरा एक और दोस्त जो पुराने दोस्त डॉक्टर अजमल साहब, इनकी विद टीम जो बेंगलुरु से यहाँ पर आकर हमारे इमरान साहब से रुजू होकर जिस तरह बात कर ये कैंप जो मुकर्रर किए गए थे, इसके लिए मैं हमारे डॉक्टर अजमल खान साहब का शुक्रिया अदा करता हूँ। और उसके बाद तमाम डॉक्टर्स बैठे और हमारे कैशियर फयाज आमिरी साहब, वो 3 रोज से यहाँ पंडाल डालना, ये बैनर्स बनाना सब जिम्मेदारी इनकी। कैशियर मैं हमारे फयाज साहब का इनके गहरा शुक्रिया अदा करता हूँ। और खासकर पंडित साहब जिन्होंने आकर हमारी इस काम के बारे में जो बात मिसाल देकर बोले, वो बहुत बड़ी बात थी। मैं यहाँ ಹಾಗೂ ಮುಂಭಾಗದಲ್ಲಿ ಹಾಸನಲ್ಲಿರುವ ಈ ಭಾಗದ ಹಿರಿಯರೇ ಹಾಗೂ ಈ ಶಿಬಿರಕ್ಕೆ ಆಗಮಿಸಿರುವ ಫಲಾನುಭವಿಗಳೇ, ಸೊ ಈ ಒಂದು ದರ್ಗಾ ಮೊಹಲ್ಲಾ ಪ್ರಾಥಮಿಕ ಆರೋಗ್ಯ ಕೇಂದ್ರ ಏನಿತ್ತು, ಈಗ ಸಮುದಾಯ ಆರೋಗ್ಯ ಕೇಂದ್ರ ಆಗಿ ಮೇಲ್ದರ್ಜೆಗೇರಿ ಈಗ ಕರ್ತವ್ಯ ನಿರ್ವಹಿಸ್ತಾ ಇದೆ. ಸೊ ಈ ಒಂದು ಸಂಸ್ಥೆ ಏನಿದೆ, ಸೊ ಇದು ಚಿಕ್ಕದಾಗಿ ಒಂದು ಸ್ಮಾಲ್ ಯೂನಿಟ್ ಆಗಿ ಕಾರ್ಯನಿರ್ವಹಿಸ್ತಾ ಇತ್ತು. ಆ ಸಂದರ್ಭದಲ್ಲಿ ನಾನು ಈಗ ವೈದ್ಯಾಧಿಕಾರಿಯಾಗಿ ಬಂದಿದ್ದೆ. ನಂತರ PHC ಆಗಾಯಿತು, ನಂತರ 24/7 ಹೆರಿಗೆ ಕೇಂದ್ರವಾಗಿ ಪರಿವರ್ತನೆ ಆಯಿತು. ಈಗ CHC ಆಗಿ ಬೆಳೀತಾ ಇದೆ. ಈ ಭಾಗದ ಜನರಿಗೆ ಸ್ವಲ್ಪ ಒಂದು ಸೇವೆ ಸಲ್ಲಿಸ್ತಾ ಇದೆ. ಸೊ ಇಲ್ಲಿ 13 ವರ್ಷ ಈ ಭಾಗದ ಜನರಿಗೆ ನಾನು ಸೇವೆ ನೀಡಿದ್ದೀನಿ ಅನ್ನೋ ಒಂದು ಹೆಮ್ಮೆ ನನಗಿದೆ. ಯಾಕಂದರೆ ನಾನು ಆ ರೀತಿಯ ಒಂದು ಸೇವಾ ಮನೋಭಾವದಿಂದ ನಾನು ಇಲ್ಲಿ ಸೇವೆ ಮಾಡ್ತಾ ಬಂದೆ. ಪಂಡಿತ್ ಮುನಿವೆಂಕಣ್ಣ ಅವರು ಹೇಳಿದ್ರು ಒಂದು ಮಾತು, ಸೊ ಈ ಹೆಬ್ಬೆಟ್ಟು ಹಾಕೋರು ಬಂದು ಕತ್ಪಟ್ಟಿಗೆ ಇಟ್ಕೊಳ್ತಾರೆ ಅಂತ. ನಮ್ಮ ಅಪ್ರೋಚ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವ ವೈದ್ಯರು ಸೊ ಬಂದವರನ್ನು ಯಾವುದೋ ಒಂದು ನೋವಿಂದ ಬರ್ತಾರೆ, ಸೊ ಅವರನ್ನು ನಾವು ಯಾವ ರೀತಿ ಸ್ಪಂದಿಸ್ತೀವಿ, ಅವ್ರ ಜೊತೆ ಯಾವ ರೀತಿ ವ್ಯವಹರಿಸ್ತೀವಿ, ಯಾವ ರೀತಿ ನಾವು ನಮ್ಮ ಅಪ್ರೋಚ್ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸುಮ್ಮನೆ ಕತ್ಪಟ್ಟು ಇಟ್ಕೊಳ್ಳೋಕೆ ಬರೋದಿಲ್ಲ, ಸುಮ್ಮನೆ ಗಲಾಟೆ ಮಾಡಲಿಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ನಮ್ಮ ವರ್ತನೆ ಮೇಲೆ ಅದು ಡಿಪೆಂಡ್ ಆಗಿರ್ತದೆ. ಸೊ ಹಾಗಾಗಿ ವೈದ್ಯರು ಅಂದರೆ ಒಂದು ಸೇವಾ ಮನೋಭಾವದಿಂದ ಬಂದರೆ, ಅವರು ಯಾವ ನೋವಿಂದ ಬಂದಿದ್ದಾರೆ, ಅವ್ರು ಯಾವ ರೀತಿ ಸ್ಪಂದಿಸಬೇಕು ಅನ್ನೋ ಒಂದು ಮನೋಭಾವದಿಂದ ನಾವು ವರ್ತಿಸಿದ್ರೆ ವೈದ್ಯರ ಅದು ಸೊ ಎಂಥ ಕಟುಕರು ಬದಲಾವಣೆ ಆಗ್ತಾರೆ. ಸೊ ಹಾಗಾಗಿ ನಾವು ಸೇವಾ मनोभावದಿಂದ ಕೆಲಸ निर्वहिस्ते आकर फर्स्ट हमने सुना होते ऐसा कैंप है, वो डॉक्टर फोन कर रहा था, ये डॉक्टर फोन कर रहा था, क्यों करेंगे तो हमें कभी ಎಕ್ಸಾಂಪಲ್ ಕ್ಲಾರಿಫಿಕೇಶನ್ ತೋರಿಸಿದ್ಯೋ ಅದರಲ್ಲಿ ನಾವು ಒಬ್ಬರಾಗಿ ಯುವ ಸೇವೆ ಅತ್ಯಗತ್ಯ ಸೇವೆ ಅಂತ ನಾನಂತೂ ಭಾವಿಸ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಅಭಿನಂದನೆ ಮತ್ತು ವಂದನೆ ಸಲ್ಲಿಸಲು ಮಾತಾಡ್ತೀನಿ. ಭಾಳ ಅದ್ಭುತವಾದ ಸೇವೆ, ನಿರಂತರವಾಗಿ ಸೇವೆ ಸಲ್ಲಿಸ್ತಾ ಇರುವಂಥದ್ದು. ಅದು ರಾಜ್ಯ ಮಟ್ಟದಲ್ಲಿರುವಂಥ ಪತ್ರಕರ್ತರು ಇಲ್ಲೇ ಇದ್ದಾರೆ. ಎಲ್ಲರಿಗೂ ಹೊಂದಿಸ್ತಾ ಭಾಳ ಅತಿ ಮುಖ್ಯವಾದಂಥ 25 ವರ್ಷಗಳಿಂದ ನಿರಂತರವಾಗಿ ಮೆಡಿಕಲ್ ಕ್ಯಾಂಪ್ಸನ್ನು ಮಾಡ್ತಾ ಬಂದಿರತಕ್ಕಂಥ ಈ ಒಂದು ಸಾದಿಕ್ ಭಾಷೆ ಬಹಳ ಅತಿ ಮುಖ್ಯರು. ಅವ್ರು ಹೇಳ್ತಾ ಇದ್ರು ನಮಗೆ ಬೆನ್ನೆಲುಬಿದ್ದಂಗೆ ಅಂತ. ಖಂಡಿತನೂ ಅವರು ಮತ್ತು ಇಮ್ರಾನ್ ಅವರು ನಮ್ಮ ಪೀಸ್ ಕಮಿಟಿ ನಿರಂತರ ಸದಸ್ಯರು, ಇವರು ಹಿರಿಯ ಸದಸ್ಯರು ನಮ್ಮ ಉಸ್ಮಾನ್ ಜಾಕಿ ಸಾಹೇಬರು. ಈ ಒಂದು ಶಿಬಿರ ಈ ಪ್ರಾಂತ್ಯದ ಓಕೆ ಸರ್. ಅಸ್ಸಲಾಮು ಅಲೈಕುಮ್ ರಹಮತುಲ್ಲಾಹಿ ವಬರಕಾತುಹು. ಎಲ್ಲರಿಗೆ ನಮಸ್ಕಾರ. ಸ್ನೇಹಿತರೆ,
ಎಂದು ನಮ್ಮ ಕೋಲಾರ